ಟೀಮ್ ಇಂಡಿಯಾ ಸದ್ಯ ಇಂಗ್ಲೆಂಡ್ ವಿರುದ್ಧ ವೈಟ್ ಬಾಲ್ ಸೀರೀಸ್ನಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿಯಾಗಿದೆ. ಪ್ರಸ್ತುತ 5 ಪಂದ್ಯಗಳ T20I ಸೀರೀಸ್ ನಡೀತಾ ಇದ್ದು ಆಮೇಲೆ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದೆ. ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ನೆಕ್ಸ್ಟ್ ಮಂತ್ ಶೆಡ್ಯೂಲ್ ಕೂಡ ಅನೌನ್ಸ್ ಆಗಿದೆ. ಲಂಕಾ ದಹನಕ್ಕೆ ಹೊರಡಬೇಕಿದೆ, ಅದು ಕೂಡ ರೆಡ್ ಬಾಲ್ ಸೀರೀಸ್. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಉಳಿಬೇಕು ಅಂದ್ರೆ ಶತಾಯಗತಾಯ ಈ ಸರಣಿ ವಿನ್ ಆಗಲೇಬೇಕು. ಜೊತೆಗೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಉಳಿಸುವಂತ ಜವಾಬ್ದಾರಿ ಈಗ ಪ್ರಿನ್ಸ್ ಶುಭ್ಮನ್ ಗಿಲ್ ಮೇಲಿದೆ. ಸೊ ಯಾವಾಗ ಮ್ಯಾಚಸ್ ಸರಣಿ ಗೆಲ್ಲೋದು ಎರಡೂ ತಂಡಗಳಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿ ಆಗಸ್ಟ್ 15ರಿಂದ 27ರವರೆಗೆ ಶೆಡ್ಯೂಲ್ ಆಗಿದೆ. ಗ್ಯಾಲೆ ಹಾಗೆ ಕೊಲಂಬೋದಲ್ಲಿ ಈ ಪಂದ್ಯಗಳು ನಡೆಯುತ್ತವೆ. ಈ ಬಗ್ಗೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಅಧಿಕೃತವಾಗಿ ಅನೌನ್ಸ್ ಮಾಡಿ ಕೂಡ ಆಗಿದೆ. ಈ ಸರಣಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಡಿಯಲ್ಲಿ ಬರೋದ್ರಿಂದ ಫೈನಲ್ ಟಿಕೆಟ್ ರೇಸ್ನಲ್ಲಿರೋಕೆ ಎರಡೂ ತಂಡಗಳು ಶತಾಯಗತಾಯ ಈ ಸರಣಿ ಗೆಲ್ಲೇಬೇಕು. ಮೊದಲ ಟೆಸ್ಟ್ ಮ್ಯಾಚ್ ಆಗಸ್ಟ್ 15ರಿಂದ 19ರವರೆಗೆ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ್ರೆ ಎರಡನೇ ಟೆಸ್ಟ್ ಪಂದ್ಯ ಆಗಸ್ಟ್ 23ರಿಂದ 27ರವರೆಗೆ ಕೊಲಂಬೋದಲ್ಲಿ ನಡೆಯಲಿದೆ. 2 ಸಲ ಫೈನಲ್ ತಲುಪಿದ್ರು ಟ್ರೋಫಿ ಗೆಲ್ಲದ ಭಾರತ. ಟೀಮ್ ಇಂಡಿಯಾ ಮೆನ್ಸ್ ತಂಡ ಐಸಿಸಿಯ ಎಲ್ಲಾ ಪ್ರತಿಷ್ಠಿತ ಟೂರ್ನಿಗಳಲ್ಲೂ ಕೂಡ ಟ್ರೋಫಿಯನ್ನ ಗೆದ್ದಿದೆ. T20 ವಿಶ್ವಕಪ್, ಏಕದಿನ ವಿಶ್ವಕಪ್ ಹಾಗೆ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಗೆದ್ದಿದೆ. ಆದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲೋಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. 2 ಸಲ ಫೈನಲ್ಗೆ ಅರ್ಹತೆಯನ್ನ ಪಡೆದಿದ್ರು ಕೂಡ ಫೈನಲ್ನಲ್ಲಿ ಎಡುವ ಮೂಲಕ ರನ್ನರ್ ಅಪ್ ಆಗಿದೆ. ಕಳೆದ ಆವೃತ್ತಿಯಲ್ಲಿ ಫೈನಲ್ ಟಿಕೆಟ್ ಕೂಡ ಲಾಸ್ಟ್ ಮೂಮೆಂಟ್ನಲ್ಲಿ ಮಿಸ್ ಆಗಿತ್ತು. ಅಟ್ಲೀಸ್ಟ್ ಈ ಸಲನಾದ್ರೂ ಕೂಡ ಫೈನಲ್ ಟಿಕೆಟ್ ಸಿಗುತ್ತೆ ಅಂದ್ರೆ ಅದು ಈಸಿ ಇಲ್ವೇ ಇಲ್ಲ. ಆಲ್ರೆಡಿ ಕ್ರೂಷಿಯಲ್ ಆಗಿದೆ. ಹಿಂದಿನ ಸೋಲುಗಳು ದೊಡ್ಡ ಹೊಡೆತವನ್ನೇ ನೀಡಿವೆ. ಪ್ರಸ್ತುತ ಭಾರತ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದರೆ ಶ್ರೀಲಂಕಾ ತಂಡ 6ನೇ ಪ್ಲೇಸ್ನಲ್ಲಿದೆ. ಶ್ರೀಲಂಕಾದ ಸ್ಪಿನ್ನರ್ಗಳು ಈಗ ತಮ್ಮದೇ ಅಂಗಳದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಡೋಕೆ ರೆಡಿಯಾಗ್ತಿದ್ದಾರೆ. ಭಾರತ ತಂಡ ಕೊನೆಯ ಬಾರಿಗೆ 2017ರಲ್ಲಿ ಶ್ರೀಲಂಕಾ ಪ್ರವಾಸವನ್ನ ಕೈಗೊಂಡಿದ್ದು ಆ ಟೈಮಲ್ಲಿ ಭಾರತ 3-0 ಅಂತರದಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದು ಬೀಗಿತ್ತು. ಕಿಂಗ್ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ಲಂಕೆಯನ್ನ ಅಕ್ಷರಶಃ ಭೇಟಿಯಾಡಲಾಗಿತ್ತು. ಇದೀಗ ಪ್ರಿನ್ಸ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲೂ ಕೂಡ ಅದೇ ಕೆಲಸ ಮಾಡಬೇಕಿದೆ. ಇನ್ನು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸರಣಿಯ ಅಂಕಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನು ಗಳಿಸುವಂತ ತಂಡಗಳು ಫೈನಲ್ನಲ್ಲಿ ಆಡೋಕೆ ಅರ್ಹತೆಯನ್ನ ಪಡೆಯುತ್ತವೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ, ಇತಿಹಾಸ ಹಾಗೆ ಪ್ರಸ್ತುತ ಪೈಪೋಟಿಯ ಪ್ರಕಾರ ಫೈನಲ್ ತಲುಪೋಕೆ ಕನಿಷ್ಠ 60%ರಿಂದ 64% ಮಿನಿಮಮ್ ಇರಲೇಬೇಕು. ಸದ್ಯ ಟಾಪ್ 1ನಲ್ಲಿರುವಂತಹ ಆಸ್ಟ್ರೇಲಿಯಾ ತಂಡ 87.50% ಪಾಯಿಂಟ್ಸ್ ಅನ್ನ ಹೊಂದಿದ್ರೆ, ಇನ್ನು 2ನೇ ಸ್ಥಾನದಲ್ಲಿರುವಂತಹ ಸೌತ್ ಆಫ್ರಿಕಾ ತಂಡ 75% ಪಾಯಿಂಟ್ಸ್ ಅನ್ನ ಹೊಂದಿದೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ನ್ಯೂಜಿಲೆಂಡ್ 72%, 4ನೇ ಸ್ಥಾನದಲ್ಲಿರುವಂತಹ ಬಾಂಗ್ಲಾದೇಶ 58ರಷ್ಟಿದೆ. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಭಾರತ 48% ಪಾಯಿಂಟ್ಸ್ ಅನ್ನ ಹೊಂದಿರುವಂತದ್ದು. ಹೀಗಾಗಿ 2027ರ ಫೈನಲ್ ವರೆಗೆ ಪ್ರತಿ ಪಂದ್ಯಗಳನ್ನ ಗೆದ್ದಾಗಷ್ಟೇ ಟೆಸ್ಟ್ ಫಾರ್ಮೆಟ್ನಲ್ಲಿ ಈ ಫೈನಲ್ ಟಿಕೆಟ್ ಸಿಗೋಕೆ ಸಾಧ್ಯವಿರೋದು. ಇಲ್ಲದೇ ಇದ್ರೆ ಈ ಸಲ ಕೂಡ ಮಿಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮಸ್ಕಾರ.